ಪವರ್ ಗ್ರಿಡ್ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದರೆ ಪ್ರಭು ಚೌಹಾಣ್. ಕಲ್ಯಾಣ ಕರ್ನಾಟಕದ ಅತಿದೊಡ್ಡ ಪವರ್ ಗ್ರಿಡ್ ಬೀದರ್ನಲ್ಲಿ ನಿರ್ಮಾಣವಾಗ್ತಾ ಇದೆ. ಸೊ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಪವರ್ ಗ್ರಿಡ್ ಚಿಮ್ಮೆಗಾಂವ್ ಗ್ರಾಮದಲ್ಲಿ 163 ಎಕರೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಪವರ್ ಗ್ರಿಡ್ ಇದು. ಬೀದರ್ನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಈ ಪವರ್ ಗ್ರಿಡ್ ಇನ್ನು ಶಾಸಕ ಪ್ರಭು ಚೌಹಾಣ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಮಗಾರಿ ಪರಿಶೀಲನೆ ನಡೆಸಿದ್ದಾರೆ. ಚಿಮ್ಮೆಗಾಂವ್ ಗ್ರಾಮದಲ್ಲಿ 163 ಎಕರೆಯಲ್ಲಿ ನಿರ್ಮಾಣಗೊಳ್ತಾ ಇದೆ ಪವರ್ ಗ್ರಿಡ್. ಶಾಸಕ ಪ್ರಭು ಚೌಹಾಣ್ ಭೇಟಿ ನೀಡಿದ್ರು. ಈ ವೇಳೆ ನಡೀತಾ ಇರುವಂತಹ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ದಾರೆ. 2360 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಕಾರ್ಯ ಇದು. ಪ್ರಧಾನಿ ನರೇಂದ್ರ ಮೋದಿ ಕೈಯಿಂದ ಪವರ್ ಗ್ರಿಡ್ ಉದ್ಘಾಟನೆಯಾಗುವ ಸಾಧ್ಯತೆಗಳಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಭರದಿಂದ ನಡೀತಾ ಇದೆ. ಸೊ ಇದರಿಂದಾಗಿ ಸ್ಥಳೀಯರಿಗೆ ಕೆಲಸ ನೀಡುವಂತೆ ಶಾಸಕ ಪ್ರಭು ಚೌಹಾಣ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸ್ಥಳೀಯರಿಗೆ ಇಲ್ಲಿ ಕೆಲಸ ನೀಡಬೇಕು, ಏಕೆಂದರೆ 163 ಎಕರೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಪವರ್ ಗ್ರಿಡ್ ಇದು. ಸೊ ಹೀಗಿರುವಾಗ ಆ ಪವರ್ ಗ್ರಿಡ್ಗೆ ಅವಕಾಶವನ್ನು ಕಲ್ಪಿಸಿ ಏನು ಕೊಡಲಾಗಿದೆ. ಸೊ ಹೀಗಿರುವಾಗ ಅಲ್ಲಿರುವಂಥ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು. ಬರೋಬ್ಬರಿ 2360 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಪವರ್ ಗ್ರಿಡ್ ಇದು. 163 ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಪವರ್ ಗ್ರಿಡ್ ಇದು. ಹಾಗಾಗಿ ಅದರ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದ್ರ ಕುರಿತು ಶಾಸಕ ಪ್ರಭು ಚೌಹಾಣ್ ಅವರು ಈ ವೇಳೆ ಕಾಮಗಾರಿಯ ಕುರಿತಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸ್ಥಳೀಯರಿಗೆ ಕೆಲಸ ನೀಡುವಂತೆ ಇದೇ ವೇಳೆ ಶಾಸಕ ಪ್ರಭು ಚೌಹಾಣ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನು ಪವರ್ ಗ್ರಿಡ್ ಕಾಮಗಾರಿ ಸ್ಥಳದಿಂದಲೇ ಶಾಸಕ ಪ್ರಭು ಚೌಹಾಣ್ ಜೊತೆ ನಮ್ಮ ಬೀದರ್ ಪ್ರತಿನಿಧಿ ಓಂಕಾರ ಮಠಪತಿ ನಡೆಸಿರುವಂತಹ ಚಿಟ್ಚಾಟ್ ಇದೆ, ಬನ್ನಿ ನೋಡೋಣ. ಕರ್ನಾಟಕ ಇತಿಹಾಸದಲ್ಲಿ ರಾಜ್ಯದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಪವರ್ ಗ್ರಿಡ್ ನಮ್ಮ ಔರಾದ್ ತಾಲೂಕಿನಲ್ಲಿ ಕಮಲ್ ತಾಲೂಕು ಆಗ್ತಾ ಇದೆ. ಅದಕ್ಕಾಗಿ ಈ ಪವರ್ ಗ್ರಿಡು ಈ 2300 ನಾನೀಗ ಚಿಮ್ಮೆಗಾಂವ್ಲಿರ್ತಕ್ಕಂಥ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ವರ್ಕ್ ನಡೀತಾ ಇದೆ. ಆ ಸ್ಥಳಕ್ಕೆ ಅವರ ಶಾಸಕರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಭೇಟಿ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾನಿದ್ದೀನಿ. ಬಹುಶಃ ಇಲ್ಲಿರ್ತಕ್ಕಂಥ ಪವರ್ ಗ್ರಿಡ್ ಏನಿದೆ ಆ ಕೆಲಸ ಇವತ್ತು ಅತಿ ವೇಗವಾಗಿ ನಡೀತಾ ಇದೆ ಅಂದರೆ ಅದ್ರ ಹಿಂದಿರ್ತಕ್ಕಂಥ ದೊಡ್ಡ ಶಕ್ತಿ ಶಾಸಕ ಪ್ರಭು ಚೌಹಾಣ್ ಅವರು. ಮಾಜಿ ಸಚಿವರಾಗಿರ್ತಕ್ಕಂಥ ಈಗಿರ್ತಕ್ಕಂಥ ಮಾಜಿ ಸಚಿವರು ಜೊತೆಗೆ ಹಿಂದೆ ಸಚಿವರಾಗಿದ್ದಾಗ ಅವರ ಕಾಳಜಿಯಿಂದನೇ ಇಲ್ಲಿರ್ತಕ್ಕಂಥ ಈ ಪವರ್ ಗ್ರಿಡ್ ಚಿಮ್ಮೆಗಾಂವ್ದೇನು ಪವರ್ ಗ್ರಿಡ್ ಇದೆ ಅದು ಪ್ರಾರಂಭ ಆಗಿದ್ದು. ಈ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ಶಾಸಕರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರನ್ನ ಅವರಿಂದ ಕೇಳ್ಕೋಣ. ಸರ್, ಪವರ್ ಗ್ರಿಡ್ ಇವತ್ತು ಕೂಡ ಭೇಟಿ ಕೊಟ್ಟಿದ್ದೀರಿ, ಮುಂಚೆ ಕೂಡ ಭೇಟಿ ಕೊಟ್ಟಿದ್ದೀರಿ. ಇವತ್ತು ಏನಾದರೂ ಈ ಪವರ್ ಗ್ರಿಡ್ ಈ ಹಂತಕ್ಕೆ ಬಂದಿದೆ ಅಂದರೆ ಅದ್ರ ಹಿಂದಿರ್ತಕ್ಕಂಥ ದೊಡ್ಡ ಶಕ್ತಿ ಪ್ರಭು ಚೌಹಾಣ್ ಅವರು. ಏನು ಹೇಳ್ತೀರಿ ಸರ್? ಬೀದರ್ ಜಿಲ್ಲೆ ಕಮನಗಢ ತಾಲೂಕು ಚಿಮ್ಮೆಗಾಂವ್ ಪಂಚಾಯತ್ನಲ್ಲಿ ಮಾಳೆಗಾಂವ್ ಚಿಮ್ಮೆಗಾಂವ್ ಸೇರಿ ಬಹಳ ದೊಡ್ಡ ಪ್ರಾಜೆಕ್ಟ್ ಪವರ್ ಗ್ರಿಡ್ ನಾನು ಮಂಜೂರು ಮಾಡಿದ್ದೀನಿ. ನಮ್ಮ ಭಾಳ ದಿವಸದ ಬೇಡಿಕೆ ಆಯಿತು. ನಮ್ಮ ತಾಲೂಕಿನಲ್ಲಿ ದೊಡ್ಡ ಏನು ಪ್ರಾಜೆಕ್ಟ್ ಎಲ್ಲಿ ಇಲ್ಲ. ಅದಕ್ಕಾಗಿ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ, ಜನಪ್ರಿಯ ಪ್ರಧಾನಮಂತ್ರಿ ಸರ್ಕಾರ ಬಂದ ಮೇಲೆ 2014ರಿಂದ 16ರಿಂದ ನಾವು ಲೆಟರ್ ಕೊಡಿಸಿ ಜಾಗ ಎಲ್ಲ ಭರವಸೆ ಕೊಟ್ಟು ನಮ್ಮ ಪ್ರಧಾನಮಂತ್ರಿಗೆ ಡಿಪಾರ್ಟ್ಮೆಂಟ್ಗೆ ಹೇಗೆ ಅವ್ನು ಮಾಡಿದ ಮೇಲೆ ಈ ಪ್ರಾಜೆಕ್ಟ್ ನಮ್ಮದು ಮಂಜೂರಾಗಿದೆ. ಈ ಪ್ರಾಜೆಕ್ಟು ನಮ್ಮ ತಾಲೂಕಿಗೆ ಕಮನಾರ್ ಮತ್ತು ಔರಾದ್ ತಾಲೂಕಿಗೆ ಬಹಳ ದೊಡ್ಡ ಶಕ್ತಿ ಇದೆ. ಅದಕ್ಕಾಗಿ ಈ ಪ್ರಾಜೆಕ್ಟ್ ನಾನು ಮಂಜೂರು ಮಾಡಿದ್ದೀನಿ. ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ರಾಜ್ಯದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಪವರ್ ಗ್ರಿಡ್ ನಮ್ಮ ಔರಾದ್ ತಾಲೂಕಿನಲ್ಲಿ ಕಮಲ್ ತಾಲೂಕು ಆಗ್ತಾ ಇದೆ. ಅದಕ್ಕಾಗಿ ಈ ಪವರ್ ಗ್ರಿಡು ಈ 2365 ಕೋಟಿ ಈ ಫಂಡ್ ಇದೆ. ಆಮೇಲೆ 164 ಎಕರ್ ಲ್ಯಾಂಡ್ ಇದೆ. ರೈತರು ನಮ್ಮದು ಲ್ಯಾಂಡ್ ಕೊಟ್ಟಾರೆ, ಅವ್ರಿಗೆ ಅಭಿನಂದನೆಗಳು. ಆಮೇಲೆ ಕೆಲಸ ಕ್ವಾಲಿಟಿ ಆಗ್ತಾ ಇದೆ. ನಾನು ಪದೇ ಪ್ರತಿ 2 ತಿಂಗಳು ಭೇಟಿ ಮಾಡ್ತೀವಿ. ಆಮೇಲೆ ಒಂದು ನಮ್ಮ ಸಂಕಲ್ಪ ಇದ್ದರೆ ಖುಷಿ ಅಂದರೆ ಈ ಪ್ರಾಜೆಕ್ಟು 80% ಪೂರ ಆಗಿದೆ. 100% ಆದಮೇಲೆ ನಮ್ಮ ಜನಪ್ರಿಯ ಲೋಕಪ್ರಿಯ ಜನನಾಯಕ ಪ್ರಧಾನಮಂತ್ರಿ ಕರೆಸಬೇಕು. ಅವ್ರ ಅಮೃತ ಹಸ್ತಿಯಿಂದ ಲೋಕಾರ್ಪಣೆ ಮಾಡಬೇಕು ನಮ್ಮ ಸಂಕಲ್ಪ ಇದೆ. ನಮ್ಮ ಖುಷಿ ಅಂದರೆ ಎಲ್ಲಿ ಏನು ಕೆಲಸ ನಡೀತಾ ಇದೆ, JCB ಆಗಲಿ, ಪೋಕ್ಲನ್ ಆಗಲಿ, ಲೇಬರ್ ಆಗಲಿ, ನಮ್ಮ ಕಮನಗಢ ತಾಲೂಕು ಔರಾದ್ ತಾಲೂಕು ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇವತ್ತು 1000ಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಗಾಡಿ ಆಗಲಿ, ವಾಚ್ ಅದಕ್ಕಾಗಿ ನಾನು ವೆರಿ ಹ್ಯಾಪಿ ಇದ್ದೀನಿ. ನಮ್ಮ ಏನು ಸಂಕಲ್ಪ ಇತ್ತು ಈಗ ಪೂರ್ಣ ಆಗ್ತಾ ಇದೆ. ಆಮೇಲೆ ಈ ಕಂಪನಿನ GM ಕೂಡ ಕೆಲಸ ಒಳ್ಳೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಈ ಕೆಲಸ ಪೂರ್ಣ ಆದಮೇಲೆ ಪಕ್ಕನಲ್ಲಿ ಬಲ್ತಿ ಸೋಲಾರ್ ಪಾರ್ಕ್ಗೆ ಜಾಗ ಬೇಕು. 20,000 ಎಕರೆಗಿಂತ ಜಾಸ್ತಿ ಬೇಕು. ಆದಮೇಲೆ ಬೇರೆ ಕಂಪನಿ ಬರ್ತಾರೆ. ಈ ಥರ ಈ ಲೈನ್ ಎಲ್ಲಿಂದು ಹೈದರಾಬಾದ್ ಲೈನ್ ಹೋಗ್ತಾ ಇದೆ, 1 ಲೈನ್ ಕರ್ನೂಲ್ ಹೋಗ್ತಾ ಇದೆ, 1 ಲೈನ್ ಮಹಾರಾಷ್ಟ್ರ ಪಳ್ಳಿ ಹೋಗ್ತಾ ಇದೆ. ಇದು ದೊಡ್ಡ ಪ್ರಾಜೆಕ್ಟ್ ಇದೆ. ನಮ್ಮ ಸಂಕಲ್ಪ ಪೂರ್ಣ ಆಗಿದೆ. ನಮ್ಮ ಔರಾದ್ 4 ಲಕ್ಷ ಜನತಾ ಆಶೀರ್ವಾದದಿಂದ ಕುರ್ಬೇದಿಂದ ಆಗಿದೆ. ಅದಕ್ಕಾಗಿ ನಾನು ಖುಷಿ ಇದ್ದೀನಿ. ಈ ಕೆಲಸ ಜಲ್ದಿ ಆಗಬೇಕು.
ಕ್ವಾಲಿಟಿ ಆಗಬೇಕು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ಒನ್ ನೇಷನ್ ಒನ್ ಗ್ರೇಡ್ ಅಂತಕ್ಕಂಥ ಒಂದು ಪ್ಲಾನ್ ಇಟ್ಕೊಂಡೇ ಬರ್ತಕ್ಕಂಥದ್ದು. ಜೊತೆಗೆ ಇದಾದ್ಮೇಲೆ ಸ್ವತಃ ಮೋದಿಯವರನ್ನೇ ತಾವು ಇಲ್ಲಿ ಉದ್ಘಾಟನೆ ಕರ್ಸ್ಕೊಂಡ್ಬರ್ತೀನಿ ಅಂತ ಹೇಳಿದ್ರಿ. ದೇಶದ ಪ್ರಧಾನಿಯವರು ಇಲ್ಲಿ ಬರ್ತಾ ಇದ್ದಾರೆ. ಹತ್ತಿರ ಇನ್ನು 1.5 ಅಥವಾ 2 ವರ್ಷದ ಕೆಲಸ ಮುಗಿಯುತ್ತೆ ಅಂತ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಕೆಲಸ ಪೂರ್ತಿ ಆಗ್ತಾ ಇದೆ, ಟೈಮ್ ಪೀರಿಯಡ್ ಆಗ್ತಾ ಇದೆ. 3-4 ತಿಂಗಳಲ್ಲಿ ಪೂರ್ಣ ಆದಮೇಲೆ ಕೆಲಸ ಪೂರ್ಣ ಆದಮೇಲೆ ಒನ್ ಟೈಮ್ ವಿಸಿಟ್ ಮಾಡ್ತೀವಿ. ಲೆಕ್ಕಾಜೋಗ ತಗೊಂಡು ಪ್ರಧಾನಮಂತ್ರಿಜಿಗೆ ವಿನಂತಿ ಮಾಡ್ತೀನಿ, ಅವರಿಗೆ ಲೆಟರ್ ಬರೀತೀನಿ. ಪ್ರಧಾನಮಂತ್ರಿ ಬರಬೇಕು, ನಾನು ನಿರೀಕ್ಷೆ ಮಾಡ್ತೀವಿ. ಸೊ ಇಲ್ಲಿಗೆ ಪ್ರಧಾನಮಂತ್ರಿಗಳು ಬರಬೇಕು, ಅವ್ರು ಬಂದು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ನಂದಿದೆ ಅನ್ನೋ ಮಾತನ್ನು ಶಾಸಕರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಹೇಳ್ತಾ ಇದ್ದಾರೆ. ಚಿಮ್ಮೇವರಿಂದ ಓಂಕಾರ ಮಠಪತಿ, ಫ್ರೀಡಮ್ ನ್ಯೂಸ್, ಬೀದರ್.